ಅದು ಹಾಗಲ್ಲ ಬಿಕ್ತಿವ್ರೆ, ನನ್ನ ಮಾತು ಕೇಳಿ. ಹಲೋ ಹಲೋ, ಕಟ್ಟಿ ಮಾಡ್ಬಿಟ್ರ. ಅಮ್ಮ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಇಲ್ಲಿ ನೋಡು, ಸ್ವೀಟ್ ತಾನೆ. ಆ ಮಾಡು. ಯಾವ ಖುಷಿಗೆ ಸ್ವೀಟು? ನಿನ್ ಬಾಳಿಗೆ ನೀನೇ ನಿನ್ ಕೈಯಾರ ಬೆಂಕಿ ಇಟ್ಕೋತಾ ಇದೆಯಲ್ಲ, ಆ ಖುಷಿಗ? ಕಂದ, ಯಾಕಮ್ಮ ಪದೇ ಪದೇ ಬೀಗ್ತಿಯವ್ರ ಕೆಂಗಣ್ಣ ಗುರಿ ಆಗ್ತಿದ್ಯಾ ನೀನು? ಅಕ್ಕ, ನಿಂಗೆ ಯಾಕೆ ಮದ್ವೆ ಆಗಕ್ ಇಷ್ಟ ಇಲ್ವಾ? ನಮಗಂತೂ ಬೀಗನ ಸುಧಾರಿಸಿ ಸಾಕಾಗೋಗಿದೆ. ಕೂಲ್ ಕೂಲ್, ಯಾಕೆ ಬುಲೆಟ್ ಫೈರ್ ಮಾಡ್ತಿದ್ದೀರಾ? ಯಾಕ? ನೋಡು, ಜುಟ್ನಲ್ಲಿ ಶಾಲೆಯಲ್ಲಿ ನಡೀತಿದ್ದ ಒಂದು ಸಿನಿಮಾ ಘಟನೆ. ಓ, ಈ ವಿಷಯ ನಿಮ್ಮವ್ರಿಗೂ ಬಂತಾ? ಹೆಂಗೆ ನಿಮ್ಮ ಮಗಳು? ನಮ್ವರೆಗೂ ಮಾತ್ರ ಅಲ್ಲ ಕಂದ, ಬೀಗರ್ವರೆಗೂ ತಲುಪಿದೆ. ಈ ವಿಚಾರವಾಗಿ ಅವರು ಕೋಪ ಮಾಡಿಕೊಂಡು ಕೂಗಾಡ್ತಿದ್ದಾರೆ. ಅಪ್ಪ, ಇದ್ರಲ್ಲಿ ಕೂಗಾಡಂತದೇನಿದೆ? ಅವ್ರ ಬಾವಿ ಸೊಸೆ ಮುಚ್ತಾ ಇರುವಂತ ಸ್ಕೂಲ್ನ ತೆಗ್ಸಿದಾಳೆ. ಹೆಮ್ಮೆ ಪಡುವಂತ ವಿಚಾರ. ದೊಡ್ಡವರು ಸಾಬ್ರಿ ನಿನ್ ಮಗಳಿಗೆ ಯಾಕೆ ಅಂತ ಉಗಿತಾ ಇದ್ದಾರೆ. ಏನು ಕ್ರಾಂತಿ ಮಾಡಿಸ್ತೀನಿ ಅಂತ ಹೇಳಿ ನಮ್ ಖುಷಿನ ಹಾಳು ಮಾಡದೆ ನಿಮ್ ಮಗಳ ಕೆಲ್ಸನ ಅಂತ ಬೈತಿದ್ದಾರೆ. ಹೌದು ಕಂದ, ಅವ್ರು ಹೇಳ್ತಾ ಇರೋದು ಸರಿಯಾಗಿ ಇದೆ. ಇನ್ನೇನು ಎಂಗೇಜ್ಮೆಂಟ್ ಆಗುತ್ತೆ, ಮುಂದೆ ಮದುವೆನೂ ಬರುತ್ತೆ. ಇಂಥ ಟೈಮಲ್ಲಿ ಇದೆಲ್ಲ ಬೇಕಾ? ಇದರಿಂದ ನಿಮ್ ಸಂಸಾರಕ್ಕೆ ಏನಾದರೂ ತೊಂದರೆ ಆದ್ರೆ? ಹಾಗೆಲ್ಲ ಏನೂ ಆಗಲ್ಲ ಅಪ್ಪ. ಸ್ಕೂಲ್ ಮುಚ್ಚಕ್ಕೆ ಅಂತ ಬಂದ್ರು, ನಾನ್ ತಡ್ದೆ. ಇದೆಲ್ಲ ಮೀಡಿಯಾದಲ್ಲಿ ಬಂದ್ರೆ ಹೆಸರು ಹಾಳಾಗತ್ತೆ ಅಂತ ಅವ್ರು ಇನ್ಮೇಲಿಂದ ಸ್ಕೂಲ್ ತಂಟೆಗೆ ಬರಲ್ಲ. ನೀವ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಅಪ್ಪ. ಅಮ್ಮ, ನೀನೀಗ ಸ್ವೀಟ್ ತಿಂದು ಖುಷಿಯಾಗಿರು. ಸ್ವೀಟ್ ತಿನ್, ಬೇಡ ನಂಗೆ. ಅಮ್ಮ, ಮುಂದೆ ಒಂದಿನ ಈ ಸ್ಕೂಲ್ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಗಳಾಗಿ ನಿಮ್ ಮಗಳು ಅಕ್ಷರನೇ ನಮ್ ಟೀಚರ್ ಅಂತ ಹೇಳಿದ್ರೆ ನಿಮ್ಗೆ ಹೆಮ್ಮೆ ಅಂತ ಅನ್ಸಲ್ವಾ? ಅಪ್ಪ, ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಹೋರಾಡಿದ್ದು ನಿಮಗ್ ತಪ್ಪನ್ಸ್ತಾ? ಅದಿತಿ ಅದಿತಿ, ಏಯ್, ಮೊದಲು ಸ್ವೀಟ್ ತಿಂದ ಆಮೇಲೆ ಮಾತಾಡೆ. ನೋಡೆ, ನಮ್ಮ ಮಗಳು ನಿಜವಾಗ್ಲೂ ನಮ್ಗೆ ಹೆಮ್ಮೆ ಮಗಳು. ನಮ್ಮ ಮಗಳು ಏನೇ ಮಾಡಿದ್ರು ಸರಿಯಾಗಿ ಮಾಡಿರ್ತಾವ ಕಣೆ. ನಿಮ್ ಮಗಳು ನಿಮಗೆ ಹೆಮ್ಮೆ, ಬೀಗರಿಗೆ ಎಮ್ಮೆ, ನನ್ ಕರ್ಮ. ಏಯ್